ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 25ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ನಮ್ಮ ಲಾ ಎಕ್ಸ್ ಐಎಎಸ್ನ ವತಿಯಿಂದ ನಡೆಸುವಂಥ ಪ್ರಿಲಿಮ್ಸ್ ಕಮ್ಸ್ ಮೈನ್ಸ್ ಆಫ್ಲೈನ್ ಬ್ಯಾಚಸ್ ಅಂದರೆ PCM ಆಫ್ಲೈನ್ ಬ್ಯಾಚಸ್ಗಳ ಕ್ಲಾಸಸ್ ಹೈದರಾಬಾದ್, ಬೆಂಗಳೂರು ಎಲ್ಲ ಕಡೆಯಲ್ಲೂ ಕೂಡ ಪ್ರಾರಂಭ ಆಗ್ತಾ ಇದೆ ನವೆಂಬರ್ 5ರಿಂದ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೋನ್ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಶೀಘ್ರದಲ್ಲೇ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ಸನ್ನು ಪ್ರಾರಂಭ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಚಾರ್ಜ್ ಟು ಬಿ ಕ್ರೆಡಿಟೆಡ್ ಬೈ ನವೆಂಬರ್ 5 ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಕೋವಿಡ್-19ನ ಹಿನ್ನೆಲೆಯಲ್ಲಿ ಸಾಲವನ್ನು ಪಡೆದಿರ್ತಕ್ಕಂಥ ಸಾಲಗಾರರಿಗೆ ತಮ್ಮ ಸಾಲವನ್ನು ಹಿಂತಿರುಗಿಸೋದೇ ಕಷ್ಟ ಆಗ್ತಿರುವಂಥ ಸಂದರ್ಭದಲ್ಲಿ ಸಾಲದ ಮೇಲಿನ ಬಡ್ಡಿಯ ಜೊತೆಗೆ ಅಂದರೆ ಸಿಂಪಲ್ ಇಂಟ್ರೆಸ್ಟ್ನ ಜೊತೆಗೆ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಏನು ಹಾಕ್ತಾ ಇದ್ರು, ಅವರು ಕಳೆದ 6 ತಿಂಗಳುಗಳ ಕಾಲ ಅವರ ಕಂತನ್ನ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಏನು ಕಟ್ಟಿಲ್ಲ, ಅದ್ರ ಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್ ಏನನ್ನ ಹಾಕ್ತಾ ಇದ್ರು, ಆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಅವರ ಬದಲಾಗಿ ಸರ್ಕಾರ ತುಂಬಿಕೊಡ್ತೇವೆ ಅಂತ ಹೇಳಿ ಒಪ್ಕೊಂಡಿತ್ತು. ಅದರ ವಿಚಾರವಾಗಿ ಈ ಒಂದು ಆರ್ಟಿಕಲ್ ಅನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಮೊರಟೋರಿಯಂ ಅಂದ್ರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಇದೊಂದು ಲೀಗಲ್ ಆಥರೈಸೇಷನ್ ಆಗಿರುತ್ತೆ. ಯಾರೇ ಸಾಲ ಪಡೆದಿರ್ತಕ್ಕಂಥವರಿಗೆ ಅವರ ಒಂದು ಪೇಮೆಂಟ್ ಅನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಅವರಿಗೆ ಸಿಗುವಂತ ಒಂದು ಲೀಗಲ್ ಆಥರೈಸೇಷನ್ ಅನ್ನ ನಾವು ಮೊರಟೋರಿಯಂ ಅಂತ ಹೇಳಿ ಕರೆಯುವಂಥದ್ದು. ಸಾಲವನ್ನು ಪಡೆದಿರ್ತಕ್ಕಂಥ ರಿಟೈಲ್ ಬಾರೋಯರ್ಸ್ ಅಥವಾ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಯಾರೆಲ್ಲರೂ ಕೂಡ ಅವರ ಒಂದು ಔಟ್ಸ್ಟ್ಯಾಂಡಿಂಗ್ ಲೋನ್ಸ್ 2 ಕೋಟಿಗೆ ಮೀರದಂತೆ ಇದೆ ಅಂಥವರಿಗೆ ಅವರ ಮೇಲೆ ಹಾಕ್ತಿದ್ದ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಅದು ಕೂಡ 6 ತಿಂಗಳ ಅವಧಿಗೆ ಮಾರ್ಚ್ 1ರಿಂದ ಆಗಸ್ಟ್ 31ರವರೆಗೆ ಸರ್ಕಾರ ತುಂಬಿಕೊಡ್ತಾ ಇರ್ತಕ್ಕಂಥದ್ದು. ಆದರೆ ಈ ಹಣವನ್ನು ತುಂಬಿಕೊಡೋದಕ್ಕೆ ಬ್ಯಾಂಕ್ಸ್ಗಳಿಗೆ ಅಥವಾ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗಳಾಗಿರ್ಬೋದು, ಅದರ್ ಲೆಂಡರ್ಸ್ಗಳಾಗಿರುವಂಥ ಕೋಆಪರೇಟಿವ್ ಬ್ಯಾಂಕ್ಸ್ಗಳಾಗಿರ್ಬೋದು, ಇವರಿಗೆ ಈ ಹಣವನ್ನು ತುಂಬಿಕೊಡೋದಕ್ಕೆ 1 ತಿಂಗಳ ಎಕ್ಸ್ಟ್ರಾ ಟೈಮ್ ಅನ್ನ ಸರ್ಕಾರದವರು ಕೇಳ್ತಾ ಇದ್ರು. ಆದರೆ ಸುಪ್ರೀಂ ಕೋರ್ಟ್ ಆ ಟೈಮ್ ಅನ್ನೇನು ಸರ್ಕಾರ ಕೇಳಿತ್ತು, ಸೆಂಟರ್ಸ್ ಪ್ಲೀ ಅನ್ನ ಅವರ ಒಂದು ರಿಕ್ವೆಸ್ಟ್ ಅನ್ನ ತೆಗೆದು ಹಾಕಿರುವಂಥದ್ದು. ಈ ಮೂಲಕ ನವೆಂಬರ್ 5ರಷ್ಟೊತ್ತಿಗೆ ಆ ಹಣವನ್ನ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನ ಏನು ಚಾರ್ಜ್ ಮಾಡಿದ್ದಾರೆ ಆ ಹಣವನ್ನು ಸರ್ಕಾರವು ನವೆಂಬರ್ 5ರೊಳಗೆ ತುಂಬಿಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿಯಾದಂಥ ಲೋನ್ಸ್ಗಳಿಗೆ ಈ ಒಂದು ಮೊರಟೋರಿಯಂ ಅನ್ನುವಂಥದ್ದು ಕವರ್ ಆಗ್ತಿದೆ ಅಂತ ಅಂದಾಗ ಹೋಮ್ ಆಗಿರ್ಬೋದು, ಎಜುಕೇಷನ್ ಲೋನ್ಸ್ ಆಗಿರ್ಬೋದು, ಕನ್ಸ್ಯೂಮರ್ ಡ್ಯೂರಬಲ್ಸ್, ಆಟೋಮೊಬೈಲ್ ಲೋನ್ಸ್, ಕ್ರೆಡಿಟ್ ಕಾರ್ಡ್ ಡ್ಯೂಸ್, ಲೋನ್ಸ್ ಟು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇವೆಲ್ಲದಕ್ಕೂ ಕೂಡ ಈ ಒಂದು ಮೊರಟೋರಿಯಂ ಅನ್ನು ತುಂಬಿಕೊಡುವಂಥ ಈ ಸ್ಕೀಮ್ ಏನಿದೆ ಇದು ಅಪ್ಲಿಕಬಲ್ ಆಗುತ್ತೆ. ಒಟ್ಟಾರೆಯಾಗಿ ಅವರು ತಗೊಂಡಿರ್ತಕ್ಕಂಥ ಸಾಲ ಅನ್ನುವಂಥದ್ದು ಔಟ್ಸ್ಟ್ಯಾಂಡಿಂಗ್ ಲೋನ್ಸ್ ಅನ್ನುವಂಥದ್ದು 2 ಕೋಟಿಗೆ ಮೀರದೇ ಇರುವಂತೆ ಇರಬೇಕಾಗುತ್ತೆ. ಎಲಿಜಿಬಲ್ ಬಾರೋಯರ್ಸ್ಗಳಿಗೆ ಇರ್ರೆಸ್ಪೆಕ್ಟಿವ್ ಅವರು ಮೊರಟೋರಿಯಂ ಅನ್ನು ಅವೈಲ್ ಮಾಡಿದಾರೋ ಇಲ್ವೋ ಅಂತ ಅದನ್ನು ಕೂಡ ನೋಡದೆ ಈ ಬೆನಿಫಿಟ್ ಅನ್ನು ಅವರಿಗೆ ನೀಡಲಾಗುತ್ತೆ. ಈ ಸ್ಕೀಮ್ನ ಅಡಿಯಲ್ಲಿ ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅನ್ನ ಸೆಟಪ್ ಮಾಡಿ ಅಂತ ಹೇಳಿ ಲೆಂಡರ್ಸ್ಗಳಿಗೆ ಕೇಳಲಾಗಿರುವಂಥದ್ದು. ಮತ್ತು ಈ ರೀತಿಯಾಗಿ ಮೊರಟೋರಿಯಂ ಅನ್ನ ಏನು ಸರ್ಕಾರದವರು ತುಂಬಿಕೊಡ್ತಾರೆ ಇದು NPA ಆಗಿರ್ತಕ್ಕಂಥ ಲೋನ್ಸ್ಗಳ ಮೇಲೆ ಅಪ್ಲಿಕಬಲ್ ಆಗಲ್ಲ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳಿಗೆ ಅಪ್ಲಿಕಬಲ್ ಆಗಲ್ಲ. ಇನ್ನುಳಿದಂಥ ರೆಗ್ಯುಲರ್ ಆಗಿ ಯಾರು ಅದರ ಸಾಲವನ್ನ ಅಥವಾ ಅದರ ಕಂತನ್ನ ಬಡ್ಡಿಯನ್ನ ಕಟ್ಕೊಳ್ತಾ ಹೋಗ್ತಾ ಇದ್ರು ಅಂಥವರಿಗೆ ಬಡ್ಡಿಯ ಬದಲಾಗಿ ಚಕ್ರ ಬಡ್ಡಿ ಏನನ್ನ ಹಾಕ್ತಾ ಇದ್ರು. ಈ ಕಳೆದ 6 ತಿಂಗಳಿಗೆ ಅವರ ಮೇಲೆ ಆಗುವಂಥ ಚಕ್ರ ಬಡ್ಡಿ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಏನಿದೆ ಇದನ್ನ ಸರ್ಕಾರ ತುಂಬಿಕೊಡುವಂಥದ್ದು. ಅದು ನವೆಂಬರ್ 5ರೊಳಗೆ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಅವರಿಗೆ ತಿಳಿಸಿರ್ತಕ್ಕಂಥದ್ದು. ಕೋವಿಡ್-19ನ ಸಂದರ್ಭದಲ್ಲಿ ರಿಟೈಲ್ ಬಾರೋಯರ್ಸ್ಗಳಿಗೆ ಅಥವಾ MSMEಸ್ಗಳಿಗೆ ಆಗುವಂಥ ತೊಂದರೆಗಳಿಂದ ಅವರನ್ನು ಹೊರಬರುವಂತೆ ಮಾಡೋದಕ್ಕೆ, ಎಕಾನಮಿಯನ್ನ ಡೆವಲಪ್ ಮಾಡೋದಕ್ಕೆ ಸರ್ಕಾರ ತಗೊಂಡಿರ್ತಕ್ಕಂಥ ಮೆಜರ್ಸ್ಗಳು ಏನು ಅಂದಾಗ ಇಲ್ಲಿ MSMEಸ್ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಈ ರೀತಿಯಾದಂಥ ಅವರ ಸಾಲದ ಮೇಲಿನ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಈ ರೀತಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕಳೆದ 6 ತಿಂಗಳವರೆಗೆ ಅವರು ತುಂಬಿಕೊಟ್ಟಿರ್ತಕ್ಕಂಥದನ್ನ ಒಂದು ಪಾಯಿಂಟ್ ಆಗಿ ನಮ್ಮ ಮೈನ್ಸ್ನ ಉತ್ತರದಲ್ಲಿ 2 ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಇದರ ಬಗ್ಗೆ ಬಂದಾಗ ಬರೀಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ರಾಜಸ್ಥಾನ್ ಅಸೆಂಬ್ಲಿ ಸೆಷನ್ ಆನ್ ನ್ಯೂ ಫಾರ್ಮ್ ಬಿಲ್ಸ್ ಫ್ರಮ್ ಅಕ್ಟೋಬರ್ 31 ಅನ್ನೋದಾಗಿದೆ. ಇದನ್ನ GS ಪೇಪರ್ 2ನ ಅಡಿಯಲ್ಲಿ ಪಾಲಿಟಿ, ಅದರಲ್ಲೂ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಫಾರ್ಮ್ ಬಿಲ್ಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಆರ್ಟಿಕಲ್ ಅನ್ನ ನಾವು ನೋಡ್ತಾ ಇರುವಂಥದ್ದು. ಇದು ಸೆಂಟರ್ನವರು ಇತ್ತೀಚೆಗಷ್ಟೇ ಮಾನ್ಸೂನ್ ಸೆಷನ್ ನಲ್ಲಿ 3 ಫಾರ್ಮ್ ಬಿಲ್ಸ್ಗಳನ್ನ ಏನು ವಿವಾದಿತ ಫಾರ್ಮ್ ಬಿಲ್ಸ್ಗಳನ್ನ ಪಾಸ್ ಮಾಡಿದ್ರು. ಇದರ ವಿರುದ್ಧವಾಗಿ ನಿನ್ನೆ ಅಥವಾ ಮೊನ್ನೆ ಆರ್ಟಿಕಲ್ನಷ್ಟೇ ನಾವು ನೋಡಿದ್ವಿ, ಪಂಜಾಬ್ ಸರ್ಕಾರದವರು ಈ ಫಾರ್ಮ್ ಬಿಲ್ಸ್ ಅನ್ನ ವಿರೋಧಿಸಿ ತಮ್ಮದೇ ಆದಂಥ ತಿದ್ದುಪಡಿಗಳನ್ನ ತರುವಂತ ಹೊಸ ಒಂದು ಬಿಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅವುಗಳನ್ನ ಪಾಸ್ ಮಾಡಿದ್ದಾರೆ. ಸ್ಪೆಷಲ್ ಸೆಷನ್ ಅನ್ನ ಪಂಜಾಬ್ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಇದೇ ರೀತಿಯ ಒಂದು ಮಾರ್ಗವನ್ನ ಮತ್ತೆ ರಾಜಸ್ಥಾನ್ ಸರ್ಕಾರ ಕೂಡ ಪಾಲಿಸ್ತಾ ಇರತಕ್ಕಂಥದ್ದು. ಸ್ಪೆಷಲ್ ಸೆಷನ್ ಅನ್ನ ರಾಜಸ್ಥಾನ್ ಅಸೆಂಬ್ಲಿ ಅನ್ನುವಂಥದ್ದು ಕನ್ವೀನ್ ಮಾಡ್ತಾ ಇದೆ ಅಕ್ಟೋಬರ್ 31ರಿಂದ. ಈ ಮೂಲಕವಾಗಿ ಈ ಫಾರ್ಮ್ ಬಿಲ್ಸ್ಗಳನ್ನ ಏನ್ ಸೆಂಟರ್ ತಂದಿತ್ತು ಅವುಗಳನ್ನ ರಿಜೆಕ್ಟ್ ಮಾಡಿ ಆ ಫಾರ್ಮ್ ಬಿಲ್ಸ್ಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಿದ್ದುಪಡಿಗಳನ್ನ ತರುವಂತ ಒಂದು ವರ್ಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ರೀತಿಯಾಗಿ ಸೆಂಟರ್ ತರುವಂತ ಫಾರ್ಮ್ ಬಿಲ್ಸ್ಗಳಿಗೆ ಅಥವಾ ಯಾವುದೇ ರೀತಿಯಾದಂತಹ ಬಿಲ್ಸ್ಗಳಿಗೆ ರಾಜ್ಯ ಸರ್ಕಾರ ಅಪೋಸ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆಯಾ? ಈ ಅಂಶಗಳನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕಾಗುತ್ತೆ. ರಾಜ್ಯ ಸರ್ಕಾರಗಳಿಗೆ ಈ ಅಧಿಕಾರ ಇದೆ.
ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸಬ್ಜೆಕ್ಟ್ಗೆ ಕೇಂದ್ರ ಸರ್ಕಾರದವರು ಕೇಂದ್ರದ ಅಡಿಯಲ್ಲಿ ಒಂದಷ್ಟು ಲಾಸ್ಗಳನ್ನು ತಂದು ಅದನ್ನು ವಿರೋಧಿಸಿ ಅಥವಾ ಅದನ್ನು ಬದಲಾಯಿಸಿ ರಾಜ್ಯ ಸರ್ಕಾರಗಳು ಲಾಸನ್ನು ತಂದರೆ ಇನ್ ಕಂಟ್ರಡಿಕ್ಷನ್ ಟು ಸೆಂಟ್ರಲ್ ಲಾಸ್ಗಳು ಅದೇನಾದರೂ ರಾಜ್ಯ ಸರ್ಕಾರದ ಲಾಸ್ಗಳು ಆಗಿದ್ರೆ ಆ ಸಂದರ್ಭದಲ್ಲಿ ಪ್ರೆಸಿಡೆಂಟಿನ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ ರಾಜ್ಯ ಸರ್ಕಾರಗಳು. ಇದು ಒಂದು ಕ್ಲಾಸ್ ಇರ್ತಕ್ಕಂಥದ್ದು. ಆದರೆ ಈ ಬಿಲ್ಸ್ಗಳು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಬಿಲ್ಸ್ಗಳು ಅಂತ ಹೇಳಿ ಅಗ್ರಿಕಲ್ಚರ್ ಸ್ಟೇಟ್ ಲಿಸ್ಟ್ ಆಗಿರೋದ್ರಿಂದ ಈ ರೀತಿಯ ಬದಲಾವಣೆಗಳನ್ನು ಅಥವಾ ಇವರದ್ದೇ ಆದಂಥ ಬಿಲ್ಸ್ಗಳನ್ನು ಈ ರಾಜ್ಯ ಸರ್ಕಾರಗಳು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರದವರು ಟ್ರೇಡ್ ಆ್ಯಂಡ್ ಕಾಮರ್ಸ್ನ ಅಡಿಯಲ್ಲಿ ಈ ಬಿಲ್ಸ್ಗಳನ್ನು ಪಾಸ್ ಮಾಡಿದಂಥದ್ದು. ಟ್ರೇಡ್ ಆ್ಯಂಡ್ ಕಾಮರ್ಸ್ ಅನ್ನುವಂಥ ಸಬ್ಜೆಕ್ಟು ಯಾವ ಒಂದು ಲಿಸ್ಟ್ನಲ್ಲಿ ಬರುತ್ತೆ 7th ಶೆಡ್ಯೂಲ್ನಲ್ಲಿ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪಂಜಾಬ್ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ MSPಗಿಂತಲೂ ಕೂಡ ಕಡಿಮೆ ಹಣದಲ್ಲಿ ವೀಟ್ ಅಥವಾ ಪ್ಯಾಡಿ ಅಥವಾ ಯಾವುದೇ ಒಂದು ಕ್ರಾಪ್ಸನ್ನು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಥವಾ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಅಂದರೆ ಅಂಥವ್ರ ವಿರುದ್ಧವಾಗಿ 3 ವರ್ಷಗಳ ಕಾಲ ಅವರನ್ನು ಜೈಲಿಗೆ ಹಾಕುವಂಥ ಒಂದು ಕ್ಲಾಸನ್ನು ತರುವಂಥದ್ದನ್ನು ಅವರ ಒಂದು ಬಿಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದನ್ನು ನೋಡಿದ್ವಿ. ಮತ್ತು APMC ಮಂಡಿಯ ಹೊರಗಡೆ ಏನಾದರೂ ಈ ಟ್ರೇಡ್ಸ್ಗಳು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳ ಟ್ರೇಡ್ ಅನ್ನುವಂಥದ್ದು ನಡೀತಾ ಇದೆ ಅಂತ ಅಂದಾಗ ಅಲ್ಲಿ ಸೆಸ್ಸನ್ನು ಹಾಕುವಂಥದ್ದಿಲ್ಲ ಅಂತ ಹೇಳಿ ಈ ಫಾರ್ಮ್ ಬಿಲ್ಸ್ಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ತಂದಂಥ ಫಾರ್ಮ್ ಬಿಲ್ಸ್ಗಳಲ್ಲಿ ನಾವು ನೋಡಿದ್ವಿ. ಆದರೆ ಈ ಕ್ಲಾಸನ್ನು ಕೂಡ ಹೊರತುಪಡಿಸಿ ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಪವರ್ ಇರುತ್ತೆ, ಅಲ್ಲೂ ಕೂಡ ಸೆಸ್ ಹಾಕುವಂಥದ್ದು, ಈ ರೀತಿಯಾದಂಥ ಬೇರೆ ಬೇರೆ ಬದಲಾವಣೆಗಳನ್ನು ಪಂಜಾಬ್ ರಾಜ್ಯ ಸರ್ಕಾರ ತಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಪಂಜಾಬ್ ಫಾರ್ಮ್ ಬಿಲ್ಸ್ಗಳು ಅಂತ ಹೇಳಿ ಸೆಂಟರ್ನವರು ಏನು ಪಾಸ್ ಮಾಡಿದ್ರು ಆ ಬಿಲ್ಸ್ಗಳನ್ನು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಇದೇ ಹಾದಿಯಲ್ಲಿ ಈಗ ರಾಜಸ್ಥಾನ ಕೂಡ ಸಾಕ್ತಾ ಇರುವಂಥದ್ದು. ಅದಕ್ಕೆ ಅಂತ ಹೇಳಿ ಒಂದು ಸ್ಪೆಷಲ್ ಸೆಷನ್ ಅನ್ನು ಕನ್ವೀನ್ ಮಾಡೋದಕ್ಕೆ ಅಂತ ಹೇಳಿ ಅಕ್ಟೋಬರ್ 31ರಿಂದ ಆ ಸೆಷನ್ ಅನ್ನುವಂಥದ್ದು ಪ್ರಾರಂಭವಾಗ್ತಾ ಇದೆ. ಯಾವ ಒಂದು ಕಾರಣವನ್ನು ನೀಡಿ ಒಂದು ಸ್ಪೆಷಲ್ ಸೆಷನ್ ಅನ್ನು ಪ್ರಾರಂಭ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಇತ್ತೀಚೆಗಷ್ಟೇ ರಾಜಸ್ಥಾನ ಸರ್ಕಾರದ ಸೆಷನ್ ಅನ್ನುವಂಥದ್ದು ಆಗಸ್ಟ್ 24ರಂದು ಕೊನೆಗೊಂಡಿತ್ತು. ಆದರೆ ಈಗ ಅರ್ಜೆಂಟ್ ಲೆಜಿಸ್ಲೇಟಿವ್ ವರ್ಕ್ ಇದೆ ಅನ್ನುವಂಥ ಒಂದು ಕಾರಣವನ್ನು ನೀಡ್ತಾ ಮತ್ತೊಮ್ಮೆ ಈ ಒಂದು ಸ್ಪೆಷಲ್ ಸೆಷನ್ ಅನ್ನು ಅಕ್ಟೋಬರ್ 31ರಿಂದ ಕನ್ವೀನ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಸ್ಪೆಷಲ್ ಸೆಷನನ್ನು ಕನ್ವೀನ್ ಮಾಡೋದಕ್ಕೆ ಇಲ್ಲಿ ರಾಜ್ಯಪಾಲರ ಅನುಮತಿ ಬೇಕಿಲ್ಲ ಅಂತ ಹೇಳಿ ಕೆಲವರು ಅಫಿಷಿಯಲ್ ಸೋರ್ಸಸ್ಗಳ ಮುಖಾಂತರವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಈ ಹಿಂದೆ ಅಷ್ಟೇ ಅವರು ಕನ್ವೀನ್ ಮಾಡಿದಂಥ ಸೆಷನ್ ಏನಿತ್ತು ಅದನ್ನು ಅಡ್ಜರ್ನ್ ಮಾಡಿದಾಗ ಅಲ್ಲಿ ಫಾರ್ಮಲ್ ಆರ್ಡರ್ಸ್ ಅನ್ನುವಂಥದ್ದು ಆ ಸೆಷನಿನ ಈ ಹಿಂದಿನ ಸೆಷನಿನ ಪ್ರೊರೋಗೇಷನ್ಗೆ ಫಾರ್ಮಲ್ ಆರ್ಡರ್ಸ್ ಅನ್ನುವಂಥದ್ದು ಇರಲಿಲ್ಲ. ಆ ಕಾರಣದಿಂದ ಈಗ ಮತ್ತೊಮ್ಮೆ ಏನು ಸೇರ್ತಾ ಇದ್ದೇವೆ ಸ್ಪೆಷಲ್ ಸೆಷನನ್ನು, ಈ ಸ್ಪೆಷಲ್ ಸೆಷನ್ಗೆ ಮತ್ತೊಮ್ಮೆ ರಾಜ್ಯಪಾಲರ ಅನುಮತಿಯನ್ನು ಪಡ್ಕೊಳ್ಳೋದು ಬೇಕಿಲ್ಲ ಅಂತ ಹೇಳಿ ಅಫಿಷಿಯಲ್ ಸೋರ್ಸಸ್ಗಳು ಕೂಡ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಇನ್ನು ರಾಜಸ್ಥಾನ ಅಸೆಂಬ್ಲಿ ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಪ್ರೊಟೆಸ್ಟ್ಗಳ ನಡುವೆ ಒಂದು ರಿಜಿಡ್ ಸ್ಟ್ಯಾಂಡ್ ಅನ್ನ ಸೆಂಟರ್ ಅವರು ತಗೊಳ್ಳೋದ್ರ ಮುಖಾಂತರವಾಗಿ ಫಾರ್ಮ್ ಬಿಲ್ಸ್ ಗಳನ್ನು ಏನು ಪಾಸ್ ಮಾಡಿದ್ರು, ಇದರ ವಿರುದ್ಧವಾಗಿ ಒಂದು ರೆಸಲ್ಯೂಷನ್ ಅನ್ನ ರಾಜಸ್ಥಾನ ಸರ್ಕಾರ ಅಥವಾ ರಾಜಸ್ಥಾನ ಅಸೆಂಬ್ಲಿ ಅನ್ನುವಂಥದ್ದು ಪಾಸ್ ಮಾಡೋದಿದೆ ಅಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಕಾದು ನೋಡಬೇಕು ಅಕ್ಟೋಬರ್ 31ರ ಈ ಒಂದು ಸ್ಪೆಷಲ್ ಸೆಷನ್ ಅಲ್ಲಿ ಏನಾಗಲಿದೆ ಅಂತ ಹೇಳಿ. ಈ ಸ್ಪೆಷಲ್ ಸೆಷನ್ ಅನ್ನು ಸೇರೋದಕ್ಕೆ ಮುಂಚೆ ಈಗಾಗಲೇ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅರ್ಲಿಯರ್ ಈ ವೀಕಲ್ಲಿ ಒಂದು ಪ್ರಪೋಸಲ್ಸ್ಗಳನ್ನು ಈಗ ಯಾವ ಬಿಲ್ಸ್ಗಳನ್ನು ತರಬೇಕು ಅದರ ಪ್ರಪೋಸಲ್ಸ್ಗಳನ್ನು ಈಗಾಗಲೇ ಅಪ್ರೂವ್ ಮಾಡಲಾಗಿದ್ದು, ಇನ್ನು ಮುಂಬರುವಂಥ ಈ ಸ್ಪೆಷಲ್ ಸೆಷನ್ನಲ್ಲಿ ಅಪ್ರೂವ್ ಆಗಿರ್ತಕ್ಕಂಥ ಈ ಬಿಲ್ಸನ್ನು ಆ ಪ್ರಪೋಸಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಮತ್ತು ಅಸೆಂಬ್ಲಿನಲ್ಲಿ ಪರ್ಮಿಷನನ್ನು ತಗೊಳ್ಳಲಾಗುತ್ತೆ. ಮ್ಯಾಂಡೇಟರಿ ಪ್ರಾವಿಷನನ್ನು MSP ಪ್ರೈಸ್ನಲ್ಲೇ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಬೇಕು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನು ಅನ್ನುವಂಥ ಮ್ಯಾಂಡೇಟರಿ ಪ್ರಾವಿಷನನ್ನು ಕೂಡ ಈ ಬಿಲ್ಸ್ ಹೊಂದಿದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು MSP ವಿಚಾರಕ್ಕೆ ಬಂದಾಗ ರಾಜಸ್ಥಾನ ಸರ್ಕಾರದಲ್ಲಿ 7 ಕ್ರಾಪ್ಸ್ಗಳಿಗೆ ವೀಟ್, ಗ್ರಾಮ್, ಮಸ್ಟರ್ಡ್, ಮೂಂಗ್, ಊರದ್, ಸೋಯಾಬೀನ್ ಮತ್ತು ಗ್ರೌಂಡ್ ನಟ್ ಈ 7 ಬೆಳೆಗಳಿಗೆ MSPಯನ್ನು ರಾಜಸ್ಥಾನದ ಅಡಿಯಲ್ಲಿ ನೀಡೋದನ್ನು ನಾವು ನೋಡಬಹುದಾಗುತ್ತೆ. ಇನ್ನು ರಾಜಸ್ಥಾನ ಸರ್ಕಾರ ತರುವಂಥ ಹೊಸ ಸ್ಟೇಟ್ ಲಾ ಅಥವಾ ಸ್ಟೇಟ್ ಫಾರ್ಮ್ ಲಾಸ್ ಏನಿದೆ ಈ ಲಾನಲ್ಲಿ ಕ್ರಾಪ್ ಪ್ರೊಕ್ಯೂರ್ಮೆಂಟ್ನ ವಿಚಾರದಲ್ಲಿ ಯಾವುದೇ ಒಂದು ಡಿಸ್ಪ್ಯೂಟ್ಸ್ಗಳು ಅರೈವ್ ಆದಾಗ ಅದನ್ನು ಸೆಟ್ಲ್ ಮಾಡುವಂಥ ಒಂದು ಪವರನ್ನು ಸಿವಿಲ್ ಕೋರ್ಟ್ಸ್ಗಳಿಗೆ ನೀಡುವಂಥದ್ದನ್ನು ಮತ್ತೆ ಇಲ್ಲಿ ರಿಸ್ಟೋರ್ ಮಾಡ್ಬೋದು ಈ ಫಾರ್ಮ್ ಲಾಸ್ಗಳಲ್ಲಿ, ರಾಜ್ಯ ಸರ್ಕಾರದ ಫಾರ್ಮ್ ಲಾಸ್ಗಳಲ್ಲಿ ಅಂತ ಹೇಳಿ ಕೂಡ ಎಕ್ಸ್ಪೆಕ್ಟ್ ಮಾಡಲಾಗಿರ್ತಕ್ಕಂಥದ್ದು. ಈ ರೀತಿಯ ಬದಲಾವಣೆಗಳನ್ನು ರಾಜ್ಯ ಸರ್ಕಾರಗಳು ತರೋದಕ್ಕೆ ಅವರು ಶಕ್ಯರಾಗಿದ್ದಾರೆ ಅಥವಾ ಅವರಿಗೆ ಆ ಪ್ರಾವಿಷನ್ಸ್ಗಳು ಇದೆಯಾ ನಮ್ಮ ಸಂವಿಧಾನದಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಫಾರ್ಮ್ ಬಿಲ್ಸ್ಗಳು ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಇದ್ರ ಬಗ್ಗೆ ಪರ್ಫೆಕ್ಟ್ ಐಡಿಯಾ ಇರಬೇಕಾಗುತ್ತೆ. ಮೇನ್ಸ್ನಲ್ಲಿ ಇದ್ರ ಬಗ್ಗೆ ನೇರವಾದಂಥ ಪ್ರಶ್ನೆ ಅಥವಾ ಎಸ್ಸೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಅಗ್ರಿಕಲ್ಚರ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಇವೆಲ್ಲವೂ ಕೂಡ ಯಾವ ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ನೇರವಾಗಿ UPSC ಅಥವಾ KPSCಯ ಪ್ರಿಲಿಮ್ಸ್ನಲ್ಲಿ ಅಥವಾ KPSCಯ ಇನ್ಯಾವುದೇ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಇವೆಲ್ಲದ್ರ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಇರಬೇಕು. ಒಂದು ಕಡೆ ಬರೆದು ಅದನ್ನು ಎಕ್ಸಾಮ್ ಟೈಮ್ನಲ್ಲಿ ರಿವಿಷನ್ ಮಾಡ್ಕೊಳ್ಳಿ. ಮುಂದಿನ ಆರ್ಟಿಕಲ್ NCR's ಆನ್ಯುಯಲ್ ಬ್ಯಾಟಲ್ ಫಾರ್ ಕ್ಲಿಯರ್ ಸ್ಕೈಸ್ ಬಿಗಿನ್ಸ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 3 ಅಡಿಯಲ್ಲಿ ಪೊಲ್ಯೂಷನ್ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. NCR ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಡೆಲ್ಲಿಯಲ್ಲಿ ಪ್ರತಿ ವರ್ಷವೂ ಕೂಡ ಕ್ಲಿಯರ್ ಸ್ಕೈಯನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಿ ಬ್ಯಾಟಲ್ ಅನ್ನುವಂಥದ್ದು ಆಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಏರ್ ಕ್ವಾಲಿಟಿ ಅನ್ನುವಂಥದ್ದು ಹದಗೆಟ್ಟಿರುತ್ತೆ. ಅದೇ ರೀತಿ ಈ ವರ್ಷದ ಬ್ಯಾಟಲ್ ಕೂಡ ಪ್ರಾರಂಭವಾಗಿದೆ ಅನ್ನೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ಅಲ್ಲಿ ವೆರಿ ಪೋರ್ ಅಂತ ಹೇಳಿ ತೋರಿಸ್ತಾ ಇರ್ತಕ್ಕಂಥದ್ದು. ಅಷ್ಟು ಹೆಚ್ಚಿನ ಮಟ್ಟಿಗೆ PM10 ಅನ್ನುವಂಥದ್ದು, ಪರ್ಟಿಕ್ಯುಲರ್ ಮ್ಯಾಟರ್ 10 ಅಂಡ್ ಪರ್ಟಿಕ್ಯುಲರ್ ಮ್ಯಾಟರ್ 2.5 ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಈ ಎಲ್ಲ ಕಾರಣದಿಂದ ಅಲ್ಲಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನ
ಅಕ್ಟೋಬರ್ 15ರಿಂದ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು. ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ನಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕೆ ಮುಂಚೆ ಈ ರೀತಿ ಇಷ್ಟು ಹೆಚ್ಚಿನ ಮಟ್ಟಿಗೆ ನಮ್ಮ ಡೆಲ್ಲಿಯ ಏರ್ ಪೊಲ್ಯೂಷನ್ ಅನ್ನುವಂಥದ್ದು ಆಗೋದಕ್ಕೆ ಕಾರಣಗಳೇನು ಅಂತ ಅಂದಾಗ, ಡೆಲ್ಲಿಯ ಸುತ್ತಮುತ್ತ ಸಾಕಷ್ಟು ಥರ್ಮಲ್ ಪವರ್ ಪ್ಲಾಂಟ್ಸ್ಗಳ ಇರುವಂಥದ್ದನ್ನು ನೋಡ್ತೇವೆ. ಡೆಲ್ಲಿಯ ಸುತ್ತಮುತ್ತಲೇ ಇರುವಂತಹ ಗುರುಗ್ರಾಮ್ ಆಗಿರ್ಬೋದು, ನೋಯ್ಡಾ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಇಂಡಸ್ಟ್ರಿಯಲ್ ವರ್ಕ್ಗಳು ಕೂಡ ಹೆಚ್ಚಾಗಿ ನಡೆಯೋದ್ರಿಂದ ಅಲ್ಲಿಂದಲೂ ಕೂಡ ಅಲ್ಲಿನ ಏರ್ ಪೊಲ್ಯೂಷನ್ಗೆ ಅವು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ವೆಹಿಕ್ಯುಲರ್ ಪೊಲ್ಯೂಷನ್ ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ ಆಡ್ ಈವನ್ ವೆಹಿಕಲ್ ರ್ಯಾಷನಿಂಗ್ ಪಾಲಿಸಿಯನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿ ಲೋಕಲ್ ಫ್ಯಾಕ್ಟರ್ಸ್ಗಳು ಕೂಡ ಸಾಕಷ್ಟಿದ್ರೆ, ಇನ್ನು ಸ್ಟಬಲ್ ಬರ್ನಿಂಗ್ ಕೂಡ ಒಂದು ಮೇಜರ್ ಕನ್ಸರ್ನ್ ಆಗಿರ್ತಕ್ಕಂಥದ್ದು. ಸುತ್ತಮುತ್ತಲ ರಾಜ್ಯಗಳಾದಂಥ ಪಂಜಾಬ್ ಮತ್ತು ಹರಿಯಾಣದಂಥ ರಾಜ್ಯಗಳಲ್ಲಿ ಇತ್ತೀಚೆಗೆ ಈಗ ರಾಬಿ ಫಾರ್ಮಿಂಗ್ ಅನ್ನು ಇನ್ನೇನು ಪ್ರಾರಂಭ ಮಾಡುವಂಥ ಸಮಯ ಅವರಿಗೆ ಬಂದಿರೋದ್ರಿಂದ ಅವರು ಅಲ್ಲಿ ಪ್ಯಾಡಿ ಮತ್ತು ವೀಟನ್ನು ಸರಿಯಾಗಿ ಸ್ಟಬಲ್ ಅನ್ನು ರಿಮೂವ್ ಮಾಡದೆ ಆ ಸ್ಟಬಲ್ ಅನ್ನು ಬರ್ನ್ ಮಾಡುವಂಥದ್ದು ಇದೊಂದು ದೊಡ್ಡ ಸಮಸ್ಯೆಯಾಗುಳಿದಿದೆ. ಇದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ಕೂಡ ನಾವು ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಕೂಡ ಇದ್ದೇವೆ. ಈ ಸ್ಟಬಲ್ ಬರ್ನಿಂಗ್ ಅನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ NCC NSS ನ ವಿದ್ಯಾರ್ಥಿಗಳನ್ನು ಅಲೋಕೇಟ್ ಮಾಡುವಂಥ ಹೊಸ ಒಂದು ಯೋಜನೆಯನ್ನು ಈ ಬಾರಿ ಹಾಕೊಂಡಿದ್ದಂಥದ್ದು. ಮತ್ತೆ ಸ್ಟಬಲ್ ಬರ್ನಿಂಗ್ ಅನ್ನು ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆ ಸ್ಟಬಲ್ ಅನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಹೇಳಿ ಮೆಕನೈಸ್ಡ್ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಅವರಿಗೆ ನೀಡಿರ್ತಕ್ಕಂಥದ್ದು. ಮತ್ತೆ ಅವುಗಳ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಮಕ್ಕಳ ಮುಖಾಂತರವಾಗಿ ಅವರಿಗೆ ಅವೇರ್ನೆಸ್ ಅನ್ನು ತಿಳಿಸುವಂಥದ್ದು, ಮತ್ತೆ ಆಫೀಸರ್ಸ್ಗಳೇ ವಿಲೇಜಸ್ಗಳಿಗೆ ಭೇಟಿ ನೀಡಿ ಇವುಗಳ ಬಳಕೆ ಬಗ್ಗೆ ಅವರಿಗೆ ತಿಳಿಸ್ತಾ ಇರ್ತಕ್ಕಂಥದ್ದು, ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ಗಳನ್ನು ನೀಡುವಂಥದ್ದು, ಈ ಎಲ್ಲ ಕ್ರಮಗಳನ್ನು ಕೈಗೊಂಡರೂ ಕೂಡ ಕೋವಿಡ್ನ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದರೂ ಡೆಲ್ಲಿಯಲ್ಲಿ ಈ ರೀತಿಯಾದಂಥ ವಾಯುಮಾಲಿನ್ಯ ಹೆಚ್ಚಾಗುವಂಥ ಸನ್ನಿವೇಶಗಳಾದಾಗ ಕೋವಿಡ್ ಮತ್ತೆ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮರುಕಳಿಸುವಂಥ ಸಂಭವವೂ ಇದೆ ಅಂತ ಹೇಳಿ ಈ ಬಾರಿ ಹೆಚ್ಚಿನ ಮೆಷರ್ಸ್ಗಳನ್ನೇ ತಗೊಂಡ್ರು ಕೂಡ ಸ್ಟಬಲ್ ಬರ್ನಿಂಗ್ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ಸ್ಥಳೀಯ ಕಾರಣಗಳು ಇವೆಲ್ಲದರಿಂದ ಡೆಲ್ಲಿಯ ಏರ್ ಕ್ವಾಲಿಟಿ ಅನ್ನುವಂಥದ್ದು ವೆರಿ ಪುವರ್ ಅನ್ನುವಂಥ ಒಂದು ಸ್ಥಿತಿಗೆ ಬಂದು ನಿಂತಿದೆ. ಹಾಗಾಗಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನುವಂಥದ್ದು ಅಕ್ಟೋಬರ್ 15ರಿಂದ ಅಲ್ಲಿ ಜಾರಿಯಲ್ಲಿ ಇರ್ತಕ್ಕಂಥದ್ದು. ಏರ್ ಕ್ವಾಲಿಟಿ ಇಂಡೆಕ್ಸ್ನ ಅಡಿಯಲ್ಲಿ ಪುವರ್, ಗುಡ್, ಸ್ಯಾಟಿಸ್ಫ್ಯಾಕ್ಟರಿ ಅಥವಾ ವೆರಿ ಪುವರ್ ಅಂತ ಹೇಳಿ ಯಾವುದನ್ನೆಲ್ಲ ಕರೀತಾರೆ ಅನ್ನೋದನ್ನ ಮೊದಲಿಗೆ ನೋಡೋಣ. 0 to 50 ಸ್ಕೋರನ್ನು ಪಡ್ಕೊಂಡಿದ್ರೆ ಗುಡ್ ಅಂತ ಹೇಳಿ ಕರೆಯುವಂಥದ್ದು. ಸ್ಯಾಟಿಸ್ಫ್ಯಾಕ್ಟರಿ ಅಂದರೆ 51 to 100 ಇರಬೇಕಾಗುತ್ತೆ. 101 to 200 ಇದ್ದಾಗ ಮಾಡರೇಟ್ ಅಂತ ಕರೆಸ್ಕೊಳ್ಳುವಂಥದ್ದು. 201 to 300 ಆದರೆ ಅದ್ರ ಪೂರ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ವೆರಿ ಪೂರ್ ಅಂತ ಅಂದರೆ 301 to 400 PM 2.5 ಲೆವೆಲ್ಸ್ಗಳು ಅಷ್ಟು ಹೆಚ್ಚಿನ ಮಟ್ಟಿಗೆ ಇದ್ದಾಗ ಅದನ್ನು ವೆರಿ ಪೂರ್ ಅಂತ ಹೇಳಿ ಕರೆಯುವಂಥದ್ದು. 400ಗಿಂತಲೂ ಕೂಡ ಹೆಚ್ಚಾದಾಗ ಅದನ್ನು ಸಿವಿಯರ್ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿಯಾಗಿ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಈ ರೀತಿಯಾಗಿ ವಿಭಾಗಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ವೆರಿ ಪುವರ್ ಕಂಡೀಷನ್ನಲ್ಲಿ ಇವತ್ತು ನಾವು ಡೆಲ್ಲಿಯ PM 2.5 ಆಗಿರ್ಬೋದು ಈ ರೀತಿಯ ಪೊಲ್ಯೂಟೆಂಟ್ಸ್ಗಳು ಅಷ್ಟು ಹೆಚ್ಚಿನ ಮಟ್ಟಿಗೆ ಹೆಚ್ಚಿರೋದಾಗಿರೋದನ್ನು ಕಾಣ್ತಾ ಇದ್ದೇವೆ. ವೆರಿ ಪುವರ್ ಆದಾಗ ಗ್ರೇಡೆಡ್ ರೆಸ್ಪಾನ್ಸ್ ಅಂದರೆ ಯಾವೆಲ್ಲ ಆ್ಯಕ್ಷನ್ಸ್ಗಳನ್ನು ತಗೊಳ್ಬೇಕು ಅಂತ ಅಂದರೆ ಡೀಸೆಲ್ ಜನರೇಟರ್ ಸೆಟ್ಸ್ಗಳನ್ನು ಬಳಕೆ ಮಾಡೋದನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಾಗುತ್ತೆ. ವಿತೌಟ್ ಎನಿ ಸ್ಪೆಷಲ್ ಪರ್ಮಿಷನ್ ಡೀಸೆಲ್ ಜನರೇಟರ್ಗಳನ್ನು ಬಳಕೆ ಮಾಡ್ಕೊಳ್ಬಾರ್ದಾಗಿರುತ್ತೆ. ಎನ್ಹ್ಯಾನ್ಸ್ ಪಾರ್ಕಿಂಗ್ ಫೀ ಬೈ 3-4 ಟೈಮ್ಸ್, ಪಾರ್ಕಿಂಗ್ ಫೀಯನ್ನು 3ರಿಂದ 4 ಪಟ್ಟು ಹೆಚ್ಚಿನ ಮಟ್ಟಕ್ಕೆ ಮಾಡುವಂಥದ್ದು. ಆಗ ಏನು ಮಾಡ್ತಾರೆ, ಹೊರಗೆ ಗಾಡಿಗಳನ್ನು ಅವರ ಸ್ವಂತ ವೆಹಿಕಲ್ಸ್ಗಳನ್ನು ತೆಗೆಯೋದಿಲ್ಲ. ಇದರಿಂದ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಅವರ ಭಾವನೆ. ಮತ್ತೆ ಬಸ್ ಮತ್ತು ಮೆಟ್ರೋ ಸರ್ವಿಸಸ್ಗಳನ್ನು ಹೆಚ್ಚುಗೊಳಿಸುವಂಥದ್ದು. ಪಬ್ಲಿಕ್ ಸರ್ವಿಸ್ ಹೆಚ್ಚಾದಾಗ ಪ್ರೈವೇಟ್ ವೆಹಿಕಲ್ಸ್ಗಳನ್ನು ಅವರು ಬಳಕೆ ಮಾಡೋದಿಲ್ಲ. ಹಾಗಾಗಿ ಪಬ್ಲಿಕ್ ಸರ್ವಿಸಸ್ಸನ್ನು, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನೀಡುವಂಥದ್ದು. ಮತ್ತೆ ಸ್ಟಾಪ್ ಯೂಸ್ ಆಫ್ ಕೋಲ್ ಅಂಡ್ ಫೈರ್ವುಡ್ ಇನ್ ಹೋಟೆಲ್ಸ್ ಅಂಡ್ ಓಪನ್ ಈಟ್ರೀಸ್ಗಳಲ್ಲಿ ಹೋಟೆಲ್ಸ್ಗಳಲ್ಲಿ ಫೈರ್ವುಡ್ಡನ್ನು ಬಳಕೆ ಮಾಡಿಕೊಳ್ಳದೆ ಇರುವಂಥದ್ದು. ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ಸ್ಗಳಲ್ಲಿ ಮತ್ತು ಇಂಡಿವಿಜುವಲ್ ಹೌಸ್ ಓನರ್ಸ್ಗಳಿಗೆ ಎಲೆಕ್ಟ್ರಿಕ್ ಹೀಟರ್ಸ್ಗಳನ್ನು ವಿಂಟರ್ನ ಸಮಯದಲ್ಲಿ ಪ್ರೊವೈಡ್ ಮಾಡುವಂಥದ್ದು. ಇದರ ಮುಖಾಂತರವಾಗಿ ಕೂಡ ಅವರಿಗೆ ಒಂದು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡುವಂಥದ್ದನ್ನು ಮಾಡ್ಬೋದಾಗುತ್ತೆ. ನ್ಯೂಸ್ ಪೇಪರ್, TV, ರೇಡಿಯೋದಂಥ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟನ್ನು ನೀಡುವಂಥದ್ದು. ಇದರ ಮುಖಾಂತರವಾಗಿ ಕಾರ್ಡಿಯಾಕ್ ಅಥವಾ ರೆಸ್ಪಿರೇಟರಿ ಇಲ್ನೆಸ್ಗಳಿಂದ ಅವರು ಪೊಲ್ಯೂಟೆಡ್ ಏರನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಆ ಜನಗಳಿಗೆ ಬರುವಂಥ ಈ ಇಲ್ನೆಸ್ಗಳಿಂದ ಅಲರ್ಟ್ ಆಗಿರುವಂತೆ ಒಂದು ಕ್ಯಾಂಪೇನನ್ನು ನ್ಯೂಸ್ ಪೇಪರ್ಸ್ಗಳಲ್ಲಿ, TV, ರೇಡಿಯೋದಲ್ಲಿ ನಡೆಸುವಂಥದ್ದು. ಈ ಎಲ್ಲ ಮೆಷರ್ಸ್ಗಳನ್ನು ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಡಿಯಲ್ಲಿ ವೆರಿ ಪೂರ್ ಕ್ಯಾಟಗರಿನಲ್ಲಿ ತಗೊಳ್ಬೇಕಾಗುತ್ತೆ. ಮಾಡರೇಟ್ ಟು ಪೂರ್ ಇದ್ದಾಗ ಯಾವ ಆಕ್ಷನ್ಸ್ಗಳನ್ನು ತಗೊಳ್ಬೇಕು, ಸಿವಿಯರ್ ಆಗಿದ್ದಾಗ ಯಾವ ಆಕ್ಷನ್ಸ್ಗಳನ್ನು ತಗೊಳ್ಬೇಕು, ಇವೆಲ್ಲವನ್ನ ನೀವು ಇಲ್ಲಿ ತಿಳ್ಕೊ. ಯಾಕೆಂದ್ರೆ ಯಾವುದೇ ಸುದ್ದಿ ರಿಕರಿಂಗ್ ಆಗಿ ಮತ್ತೆ ಮತ್ತೆ ಪ್ರತಿದಿನವೂ ಕೂಡ ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೀವಿ ಅಂತ ಅಂದಾಗ ಆ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುವಂಥ ಸಂಭವ ಹೆಚ್ಚಾಗೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್, ಅದರಲ್ಲೂ ಡೆಲ್ಲಿ ಏರ್ ಕ್ವಾಲಿಟಿ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ನಾವು ಕಾಣುವಂಥದ್ದು. ಡಬಲ್ ಬರ್ನಿಂಗ್ನ ಇಶ್ಯೂಸ್ಗಳನ್ನು ಈಗಾಗಲೇ ನಾವು ಕಳೆದ ತಿಂಗಳುಗಳಿಂದ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಒಂದು ಫುಲ್ ಫ್ಲೆಡ್ಜ್ ಕ್ವೆಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಮೇನ್ಸ್ನಲ್ಲಿ. ಈ ಹಿನ್ನೆಲೆಯಲ್ಲಿ ನೀವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಇನ್ನು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಬಂದಾಗ ಇದರಲ್ಲಿ ಮುಖ್ಯವಾಗಿ 8 ಪೊಲ್ಯೂಟೆಂಟ್ಸ್ಗಳನ್ನು ನೋಡಬಹುದಾಗುತ್ತೆ. ಗ್ರೌಂಡ್ ಲೆವೆಲ್ ಓಝೋನ್, ಕಾರ್ಬನ್ ಮೊನಾಕ್ಸೈಡ್, PM10, ಪರ್ಟಿಕ್ಯುಲೇಟ್ ಮ್ಯಾಟರ್ 2.5, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಅಮೋನಿಯಾ, ಲೆಡ್, ಈ 8 ಪೊಲ್ಯೂಟೆಂಟ್ಸ್ಗಳನ್ನು ಕಾಣ್ತೇವೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅನ್ನುವಂಥದ್ದು ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ನೇರವಾಗಿ ಪ್ರಿಲಿಮ್ಸ್ನಲ್ಲಿ 8 ಪೊಲ್ಯೂಟೆಂಟ್ಸ್ ಆಫ್ AQI ಯಾವುದು ಅಂತ, ಅಥವಾ ಈ ಕೆಳಗೆ ನೀಡಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಅಡಿಯಲ್ಲಿ ಬರುವಂಥ ಪೊಲ್ಯೂಟೆಂಟ್ಸ್ಗಳು ಯಾವುದು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತೆ.
ಮುಂದಿನ ಆರ್ಟಿಕಲ್ ಔಟ್ಲುಕ್ ಬ್ಲೀಕ್ ಫಾರ್ ಹಿಮಾಲಯನ್ ಬ್ರೌನ್ ಬೇರ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಹಿಮಾಲಯನ್ ಬ್ರೌನ್ ಬೇರ್ನ ಬಗ್ಗೆ ಆರ್ಟಿಕಲ್ ಇರೋದ್ರಿಂದ ಈ ಒಂದು ಸ್ಪೀಸೀಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸುದ್ದಿಯಲ್ಲಿರ್ತಕ್ಕಂಥ ಸ್ಪೀಸೀಸ್ಗಳನ್ನು ನೇರವಾಗಿ ಅವುಗಳ ಸೈಂಟಿಫಿಕ್ ನೇಮನ್ನು ಕೇಳುವಂಥದ್ದು ಅಥವಾ IUCNನಲ್ಲಿ ಅವುಗಳ ಸ್ಥಾನಮಾನ ಯಾವುದಿದೆ ಅಂತ ಹೇಳಿ ಕೇಳುವಂಥದ್ದು, ಈ ಪ್ರಶ್ನೆಗಳನ್ನು ನಾವು ಈಗಾಗಲೇ UPSCಯಲ್ಲಿ ಸಾಕಷ್ಟು ಬಾರಿ ನೋಡಿರೋದ್ರಿಂದ ಈ ಸ್ಪೀಸೀಸ್ ಸುದ್ದಿಯಲ್ಲಿದ್ದರೆ ಈ ಸ್ಪೀಸೀಸ್ನ ಬಗ್ಗೆ ಇದು ಯಾವ ಒಂದು ಸ್ಟೇಟಸ್ ಅನ್ನು ಪಡ್ಕೊಂಡಿದೆ IUCN ಅಡಿಯಲ್ಲಿ ಅನ್ನೋದನ್ನ ತಿಳ್ಕೊಳ್ಬೇಕು. ಹಿಮಾಲಯನ್ ಬ್ರೌನ್ ಬೇರ್ ಅನ್ನ ಹಿಮಾಲಯನ್ ರೆಡ್ ಬೇರ್ ಅಂತ ಕೂಡ ಕರೆಯುವಂಥದ್ದು. IUCN ಅಡಿಯಲ್ಲಿ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನುವಂಥ ಸ್ಥಾನಮಾನವನ್ನು ಹೊಂದಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಮತ್ತೆ ಈಗಾಗಲೇ ಸೈಂಟಿಫಿಕ್ ನೇಮ್ಸ್ಗಳನ್ನು ಸುದ್ದಿಯಲ್ಲಿರ್ತಕ್ಕಂಥ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ಗೆ ಕೇಳಿರೋದ್ರಿಂದ ಇದರ ಒಂದು ಸೈಂಟಿಫಿಕ್ ಅನ್ನುವಂಥದ್ದು ಉರ್ಸಸ್ ಆರ್ಕ್ಟಸ್ ಇಸಬೆಲಿನಸ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಈ ಆರ್ಟಿಕಲ್ ಏನು ಹೇಳ್ತಿದೆ ಅಂತಂದ್ರೆ ಒಂದು ಸ್ಟಡಿಯನ್ನ ಈಗ ಕಂಡಕ್ಟ್ ಮಾಡಲಾಗಿದೆ. ಆ ಸ್ಟಡಿಯ ಪ್ರಕಾರವಾಗಿ 2050ರ ಹೊತ್ತಿಗೆ ಈ ಹಿಮಾಲಯನ್ ಬ್ರೌನ್ ಬೇರಿನ ಹ್ಯಾಬಿಟೇಟ್ ಲಾಸ್ ಅನ್ನುವಂಥದ್ದು 73% ಆಗಲಿದೆ ಕ್ಲೈಮೇಟ್ ಚೇಂಜ್ನ ಪ್ರಭಾವದಿಂದಾಗಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಲೈಮೇಟ್ ಚೇಂಜಿನ ಪ್ರಭಾವ ಇಷ್ಟು ಹೆಚ್ಚಿನ ಮಟ್ಟಿಗೆ ಯಾಕಾಗುತ್ತೆ ಅಂತಂದ್ರೆ ಇದು ಹಿಮಾಲಯದ ಹೈ ಆಲ್ಟಿಟ್ಯೂಡ್ಸ್ ನಲ್ಲಿ ಕಾಣಸಿಗುವಂತ ಒಂದು ಪ್ರಾಣಿಯಾಗಿರೋದ್ರಿಂದ ಇವು ವಾಸ ಮಾಡುವಂತ ಇವುಗಳ ಹ್ಯಾಬಿಟೇಟ್ ಅನ್ನುವಂಥದ್ದು ಮೋಸ್ಟ್ ವಲ್ನರಬಲ್ ಟು ಗ್ಲೋಬಲ್ ವಾರ್ಮಿಂಗ್ ಆಗಿರುತ್ತೆ. ಹಿಮಾಲಯನ್ ಬ್ರೌನ್ ಬೇರ್ಸ್ ಗಳು ಇರುವಂತ ಎಲಿವೇಶನ್ ಬೆಲ್ಟ್ ಅನ್ನುವಂಥದ್ದು ಬೇರೆ ಎಲಿವೇಶನ್ ಝೋನ್ಸ್ ಗಳಿಗಿಂತ ಹಿಮಾಲಯದ ಬೇರೆ ಎಲಿವೇಶನ್ ಝೋನ್ಸ್ ಗಳಿಗಿಂತಲೂ ಕೂಡ ಹೆಚ್ಚಿನದಾಗಿ ವಾರ್ಮರ್ ಅನ್ನುವಂಥದ್ದು ಫಾಸ್ಟರ್ ವೇನಲ್ಲಿ ಆಗ್ತಾ ಇರೋದ್ರಿಂದ ಇವರ ಒಂದು ಹ್ಯಾಬಿಟೇಟ್ ಲಾಸ್ ಅನ್ನುವಂಥದ್ದು 2050ರ ಹೊತ್ತಿಗೆ 73% ಹ್ಯಾಬಿಟೇಟ್ ಲಾಸ್ ಅನ್ನುವಂಥದ್ದು ಆಗುತ್ತೆ ಈ ಕ್ಲೈಮೇಟ್ ಚೇಂಜ್ ಕಾರಣದಿಂದ ಅಂತ ಹೇಳಿ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಕೆಲವೊಂದಷ್ಟು ವಿಜ್ಞಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಪ್ರಾಣಿಗಳ ಹ್ಯಾಬಿಟೇಟ್ ಲಾಸ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಆಗೋದ್ರಿಂದ ಇವುಗಳು ವಾಸ ಮಾಡುವಂತ ಪ್ರೊಟೆಕ್ಟೆಡ್ ಏರಿಯಾಸ್ ಏನಿದೆ ಆ ಪ್ರೊಟೆಕ್ಟೆಡ್ ಏರಿಯಾಸ್ ನಲ್ಲಿ ಇರ್ತಕ್ಕಂಥ ಒಂದು ಫೀಚರ್ಸ್ ಗಳನ್ನ ಗಮನದಲ್ಲಿಟ್ಕೊಂಡು ಅದೇ ರೀತಿಯಾಗಿ ಇವುಗಳಿಗೆ ಸೂಟ್ ಆಗುವಂತ ಸೂಟಬಲ್ ಹ್ಯಾಬಿಟೇಷನ್ಸ್ ಗಳನ್ನ ಆ ಜಾಗಗಳನ್ನ ಹೊರತುಪಡಿಸಿ ಇನ್ನುಳಿದಂತ ಬೇರೆ ಎಲ್ಲಾದ್ರೂ ಇದೆಯಾ ಅನ್ನೋದನ್ನ ನಾವು ಮ್ಯಾಪ್ ಮಾಡಬೇಕಾಗುತ್ತೆ. ಆ ಔಟ್ಸೈಡ್ ದಿ ಪ್ರೊಟೆಕ್ಟೆಡ್ ಏರಿಯಾಸ್ ನಲ್ಲಿ ಮ್ಯಾಪ್ ಮಾಡಿದ ನಂತರದಲ್ಲಿ ಆ ಒಂದು ಏರಿಯಾಸ್ ಗಳೇನಿರುತ್ತೆ ಇವುಗಳು ಉಳ್ಕೊಳ್ಳೋದಕ್ಕೆ ಯೋಗ್ಯ ಅಂತ ಹೇಳಿ ಇನ್ನ ಗುರುತಿಸುವಂತ ಏರಿಯಾಸ್ಗಳು ಅವುಗಳನ್ನ ಕೂಡ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಆ ಮೂಲಕ ಪ್ರೊಟೆಕ್ಟೆಡ್ ಏರಿಯಾದ ನೆಟ್ವರ್ಕ್ ನಲ್ಲಿ ಇವುಗಳಿಗೆ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅನ್ನ ನೀಡೋದ್ರ ಮುಖಾಂತರವಾಗಿ ಇವುಗಳನ್ನ ಅಲ್ಲಿ ಶಿಫ್ಟ್ ಮಾಡುವಂತ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಈ ರೀತಿಯ ಸ್ಪೀಸೀಸ್ಗಳ ಹ್ಯಾಬಿಟೇಟ್ ಅನ್ನುವಂಥದ್ದು ಸಾಕಷ್ಟು ವಲ್ನರಬಲ್ ಆಗಿದೆ. ಈ ಕ್ಲೈಮೇಟ್ ಚೇಂಜಿಂದ ಹಾಳಾಗೋದಕ್ಕೆ ಹೈಲಿ ವಲ್ನರಬಲ್ ಆಗಿರೋದ್ರಿಂದ ನಾವು ಅಡ್ವಾನ್ಸ್ ಆಗಿ ಇವುಗಳ ಒಂದು ಆಲ್ಟರ್ನೇಟ್ ಸೂಟಬಲ್ ಹ್ಯಾಬಿಟೇಟ್ಸ್ಗಳನ್ನು ಸರ್ಚ್ ಮಾಡುವಂಥದ್ದು, ಇವುಗಳನ್ನು ರಿಹ್ಯಾಬಿಲಿಟೇಟ್ ಮಾಡುವಂಥದ್ದು, ಇವುಗಳ ಹ್ಯಾಬಿಟೇಟ್ ಅನ್ನೇ ಉಳಿಸೋದಕ್ಕೆ ಏನೆಲ್ಲ ಎಫರ್ಟ್ಸ್ಗಳಾಗಬೇಕು ಆ ಎಫರ್ಟ್ಸ್ಗಳನ್ನು ಫಾಸ್ಟೆಸ್ಟ್ ಪೇಸ್ನಲ್ಲಿ ಮಾಡುವಂಥದ್ದು. ಈ ಕಾರ್ಯಗಳನ್ನು ನಾವು ಮಾಡದೆ ಹೋದರೆ ಮುಂಬರುವಂಥ ದಿನಗಳಲ್ಲಿ ಈ ಹಿಮಾಲಯನ್ ಬ್ರೌನ್ ಬೇರ್ನಂಥ ಸ್ಪೀಸೀಸ್ಗಳ ಪಾಪ್ಯುಲೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ನಶಿಸಿ ಹೋಗುತ್ತೆ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ ಹಿನ್ನೆಲೆಯಲ್ಲಿ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದ್ರೆ 1916ರ ಜುಲೈ 1ರಂದು ಈ ಒಂದು ಸಂಸ್ಥೆ ಸ್ಥಾಪನೆ ಆಯಿತು. ಇದು ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಇದೊಂದು ಇಂಡಿಯನ್ ಪ್ರೀಮಿಯರ್ ಆರ್ಗನೈಸೇಷನ್ ಆಗಿದ್ದು ಝೂಲಾಜಿಕಲ್ ರಿಸರ್ಚ್ ಅನ್ನು ಮಾಡುವಂಥದ್ದು ಮತ್ತು ಸರ್ವೆ ಎಕ್ಸ್ಪ್ಲೋರೇಷನ್ಸ್ ಗಳನ್ನ ಪ್ರಮೋಟ್ ಮಾಡುವಂತ ಸ್ಟಡೀಸ್ ಗಳನ್ನ ಮಾಡುವಂಥದ್ದು ಮತ್ತು ಭಾರತದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ ರಿಸರ್ಚ್ ಮಾಡುವಂತ ಕಾರ್ಯವನ್ನ ಈ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡುವಂಥದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ KPSC ಯಾವುದಾದ್ರೂ ಪರೀಕ್ಷೆಗಳಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇರುವಂಥದ್ದು ವೆಸ್ಟ್ ಬೆಂಗಾಲಿನ ಕಲ್ಕತ್ತಾದಲ್ಲಿ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್ ಕಂಟ್ರೀಸ್ ಬ್ಯಾಟಲ್ ವೈರಸ್ ಆಸ್ WHO ಸೀಸ್ ಎಕ್ಸ್ಪೋನೆನ್ಷಿಯಲ್ ರೈಸ್ ಅನ್ನೋದಾಗಿದೆ. ಇದನ್ನ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ ಅದರಲ್ಲೂ COVID-19ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಅನ್ನಾಗಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಭಾರತದಲ್ಲಿ ಈಗಾಗಲೇ ಸೆಪ್ಟೆಂಬರ್ ಅಂತ್ಯದ ವರ್ಷದೊತ್ತಿಗೆ ನಮ್ಮ ಒಂದು ಪೀಕ್ ಅನ್ನು ನಾವು ರೀಚ್ ಮಾಡಿದ್ದೇವೆ ಅಂತ ಹೇಳಿ ಈಗ ವಿಜ್ಞಾನಿಗಳು ಅಥವಾ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಭಾರತದಲ್ಲಿ ಒಂದು ದಿನಕ್ಕೆ ಹತ್ತಿರ 1 ಲಕ್ಷದಷ್ಟು ಕೇಸಸ್ಗಳನ್ನ 98 ಸಾವಿರದ ಕೇಸಸ್ಗಳನ್ನ ನಾವು ಸೆಪ್ಟೆಂಬರ್ ಆರಂಭದಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಕಾಣ್ತಾ ಇದ್ವಿ. ಆದರೆ ಈಗ ನಮ್ಮ ಕೇಸಸ್ಗಳ ಸಂಖ್ಯೆ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗಿದೆ. 50ರಿಂದ 60 ಸಾವಿರ ಕೇಸಸ್ಗಳನ್ನ ಪ್ರತಿದಿನ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ಪೀಕ್ ಅನ್ನ ಭಾರತದವರು ನಾವೀಗಾಗಲೇ ಮುಟ್ಟಿದ್ದೇವೆ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಕಡಿಮೆ ಕೇಸಸ್ಗಳನ್ನ ಕಾಣ್ತೇವೆ ಅನ್ನುವಂಥದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಆದ್ರೆ ಈಗ ಫೆಸ್ಟಿವ್ ಸೀಸನ್ ಮತ್ತು ವಿಂಟರ್ ಅನ್ನುವಂಥದ್ದು ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಾಂದ್ರೆ ಮತ್ತೊಮ್ಮೆ ಭಾರತದಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗುವಂತ ಸಂಭವ ಇರುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಒಂದಷ್ಟು ಮಟ್ಟಿಗೆ ನಾವು ಇಂಪ್ರೂವ್ಮೆಂಟ್ ಅನ್ನ ಕಾಣ್ತಿದ್ರೆ US ನಲ್ಲಿ ಇವತ್ತು ಕೂಡ ಪ್ರತಿದಿನ 80 ಸಾವಿರದಷ್ಟು ಕೇಸಸ್ಗಳನ್ನ ರಿಪೋರ್ಟ್ ಮಾಡ್ತಾ ಇದೆ. ಫ್ರಾನ್ಸ್ ನಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಕರ್ಫ್ಯೂ ಅನ್ನ ಇನ್ನಷ್ಟು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ WHO ಅನ್ನುವಂಥದ್ದು ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಎಕ್ಸ್ಪೋನೆನ್ಷಿಯಲ್ ರೈಸ್ ಅನ್ನ ಕಾಣ್ತಾ ಇದೆ ಈ COVID-19 ನ ವಿಚಾರವಾಗಿ. ಹಾಗಾಗಿ ಭಾರತದಲ್ಲಿ ನಾವೆಲ್ಲರೂ ಕೂಡ ಈ ಫೆಸ್ಟಿವ್ ಸೀಸನ್ ನ ಸಂದರ್ಭದಲ್ಲಿ ಅದರಲ್ಲೂ ಚಳಿಗಾಲ ಕೂಡ
ಕೂಡ ಹತ್ರ ಬರ್ತಾ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಾಂದರೆ ಭಾರತವು ಕೂಡ ಈ ರೀತಿಯಾಗಿ ಕೇಸಸ್ಗಳನ್ನು ಮತ್ತೊಮ್ಮೆ ರೈಸ್ಡ್ ನಂಬರ್ನಲ್ಲಿ ನೋಡಬೇಕಾಗುತ್ತೆ. ಮತ್ತು ಭಾರತದ ಆರ್ಥಿಕತೆಗಾಗಲಿ ಸೋಷಿಯಲ್ ಲೈಫ್ಗಾಗಲಿ ಸಾಕಷ್ಟು ಇನ್ನಷ್ಟು ತೊಂದರೆಗೆ ಒಳಗಾಗಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ COVID-19 ಸ್ಪರ್ರಿಂಗ್ ಡಿಜಿಟಲ್ ಅಡಾಪ್ಷನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಡೆಲ್ ಕಂಪನಿಯ CEO ಆಗಿರ್ತಕ್ಕಂಥ ಮಿಶೆಲ್ ಡೆಲ್ ಅವರು ಹೇಳ್ತಿರ್ತಕ್ಕಂಥ ಸಾಕಷ್ಟು ಮಾತುಗಳನ್ನು ನೋಡೋಣ ಈ ಆರ್ಟಿಕಲ್ನ ಅಡಿಯಲ್ಲಿ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ಸಾಕಷ್ಟು ಆಕ್ಸಲರೇಟೆಡ್ ಮ್ಯಾನರ್ನಲ್ಲಿ ಆಗ್ತಾ ಇದೆ ಅಂತ ಹೇಳಿ ಇವ್ರು ತಿಳಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತು ಎಂಟರ್ಪ್ರೈಸಸ್ಗಳು 3 ವರ್ಷಗಳ ಪ್ಲಾನನ್ನು ಏನು ಡಿಜಿಟಲ್ 3 ಇಯರ್ ಪ್ಲಾನ್ಸ್ಗಳನ್ನು ಹಾಕೊಂಡಿದ್ರು, ಮುಂದಿನ 3 ವರ್ಷಗಳಲ್ಲಿ ನಾವು ಇವೆಲ್ಲ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ಇಷ್ಟು ಮಂದಿಯನ್ನು ಬಳಕೆದಾರರನ್ನಾಗಿ ಮಾಡ್ಬೋದು ಅಥವಾ ಇಷ್ಟರ ಮಟ್ಟಿಗೆ ಡಿಜಿಟಲ್ ಪೆನೆಟ್ರೇಷನ್ ಅನ್ನು ಮುಂದಿನ 3 ವರ್ಷಗಳಲ್ಲಿ ಮಾಡಬೇಕು ಅಂತ ಏನು ಅನ್ಕೊಂಡಿದ್ರು. ಈ ಕೋವಿಡ್ನ ಹಿನ್ನೆಲೆಯಲ್ಲಿ ಆ 3 ವರ್ಷಗಳಲ್ಲಿ ಮಾಡುವಂಥ ಕಾರ್ಯ 3 ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ಈ ಒಂದು ಹಂತದಿಂದ ಮುಂಬರುವಂಥ ದಿನಗಳಲ್ಲಿ ಇನ್ನಷ್ಟು ಆಕ್ಸಲರೇಟೆಡ್ ಮ್ಯಾನರ್ನಲ್ಲಿ ಇನ್ನೂ ಕೂಡ ಮ್ಯಾಸಿವ್ ಆಗಿ ಆಗುತ್ತೆ ಅಂತ ಹೇಳಿ ಇವ್ರು ತಿಳಿಸ್ತಾ ಇದ್ದಾರೆ. ಮ್ಯಾಸಿವ್ ಕಂಪ್ಯೂಟಿಂಗ್ ಪವರ್ ಅನ್ನು ನಾವು ಕಾಣ್ತೇವೆ. ಮುಂಬರುವಂಥ ದಿನಗಳಲ್ಲಿ 5G ಹೆಚ್ಚಿನದಾಗಿ ಬಳಕೆ ಆಗುತ್ತೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅದೊಂದು ಮಿಷಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮುಂಬರುವಂಥ ದಿನಗಳಲ್ಲಿ ಡೇಟಾ ಅನ್ನುವಂಥದ್ದೇ ನ್ಯೂ ಆಯಿಲ್ ಆಗಿ ಅಥವಾ ನ್ಯೂ ಫ್ಯೂಯಲ್ ಆಗಿ ಕೆಲಸ ಮಾಡುತ್ತೆ. ಎವ್ರಿಥಿಂಗ್ ಇವತ್ತು ಇಂಟೆಲಿಜೆಂಟ್ ಮತ್ತು ಕನೆಕ್ಟೆಡ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ರಿಲೆವೆನ್ಸ್ ಆಫ್ ಡೇಟಾ ಅನ್ನುವಂಥದ್ದು ಸಾಕಷ್ಟು ಎಕ್ಸ್ಪ್ಲೋರ್ಡ್ ಆಗುತ್ತೆ ಮುಂಬರುವಂಥ ದಿನಗಳಲ್ಲಿ. ಇವತ್ತಿನ ಯುಗವನ್ನು ಡೇಟಾ ಎರಾ ಅಂತಾನೆ ಇವರು ಕರೀತಾ ಇದ್ದಾರೆ. ಹಾಗಾಗಿ ಆರ್ಗನೈಸೇಷನ್ಸ್ಗಳು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನು ಆಕ್ಸಲರೇಟೆಡ್ ಮ್ಯಾನರ್ನಲ್ಲಿ ಮಾಡಬೇಕು, 5G ಹೆಚ್ಚಿನ ಬಳಕೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಇವರು 5Gಗೆ ಇರ್ತಕ್ಕಂಥ ಮಹತ್ವವನ್ನು ಕೂಡ ಮತ್ತೊಮ್ಮೆ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸ್ಥಿತಿಯನ್ನು ನೋಡಿದಾಗ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮನ್ನು ಹೆಚ್ಚಿನದಾಗಿ ಆಪ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ವರ್ಚುವಲ್ ಟ್ರಾವೆಲನ್ನು ನೋಡ್ತಿದ್ದೇವೆ, ವರ್ಚುವಲ್ ಇಂಟ್ರಾಕ್ಷನನ್ನು, ವರ್ಚುವಲ್ ಕೊಲಾಬರೇಷನ್ಸ್ಗಳನ್ನು, ವರ್ಚುವಲ್ ಕಮ್ಯುನಿಕೇಷನ್ಸ್ಗಳನ್ನು ಹೆಚ್ಚಿನದಾಗಿ ನೋಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಮೋರ್ ಗ್ರೀನರ್ ಮತ್ತು ಮೋರ್ ಸಸ್ಟೈನಬಲ್ ಮತ್ತು ಮೋರ್ ಪ್ರೊಟೆಕ್ಟಿವ್ ಆಪ್ಷನ್ಸ್ಗಳಾಗಿರೋದ್ರಿಂದ ಇವು ಮೋರ್ ಸಸ್ಟೈನಬಲ್ ಮ್ಯಾನರ್ನಲ್ಲಿ ನಾವು ಇವತ್ತಿನ ಜಗತ್ತು ಅನ್ನುವಂಥದ್ದು ಕಾರ್ಯ ಮಾಡ್ತಾ ಇದೆ. ಈ COVID-19 ಪ್ಯಾಂಡಮಿಕ್ನಿಂದ ಸಾಕಷ್ಟು ತೊಂದರೆಗಳು, ಆರ್ಥಿಕ ಕುಸಿತ ಅನ್ನುವಂಥದ್ದು ಆಗ್ತಾ ಇದ್ರು ಕೂಡ ಈ COVID-19 ಅನ್ನುವಂಥದ್ದು ಡಿಜಿಟಲ್ ಅಡಾಪ್ಟೇಷನ್ ಅನ್ನು ಸಾಕಷ್ಟು ಹೆಚ್ಚು ಮಾಡಿದೆ. ಇದರ ಮುಖಾಂತರವಾಗಿ ಮೋರ್ ಸಸ್ಟೈನಬಲ್ ಎನ್ವಿರಾನ್ಮೆಂಟ್ನಲ್ಲಿ ನಾವು ಕಾರ್ಯ ಮಾಡುವಂತೆ ಆಗ್ತಾ ಇದೆ. ಮತ್ತು ಡಿಜಿಟಲ್ ಪೆನೆಟ್ರೇಷನ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಆದಷ್ಟು ಶೀಘ್ರದಲ್ಲಿ ತಲುಪ್ತಾ ಇದೆ. 5Gಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, ಡೇಟಾಗೆ ಹೆಚ್ಚಿನ ಮಹತ್ವ ಅನ್ನುವಂಥದ್ದು ಇವತ್ತು ದೊರೀತಾ ಇದೆ. ಒಟ್ಟಾರೆಯಾಗಿ ಟೆಕ್ನಾಲಜಿ ಅನ್ನುವಂಥದ್ದು ಇವತ್ತು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯೋ ಅಷ್ಟು ಹೆಚ್ಚಿನದಾಗಿ ಯಾವತ್ತೂ ಕೂಡ ಪಡ್ಕೊಂಡಿರಲಿಲ್ಲ. ಟೆಕ್ನಾಲಜಿ ಹ್ಯಾಸ್ ನೆವರ್ ಬೀನ್ ಮೋರ್ ಸೆಂಟ್ರಲ್ ದ್ಯಾನ್ ಇಟ್ ಈಸ್ ರೈಟ್ ನೌ ಅಂತ ಹೇಳಿ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಟೆಕ್ನಾಲಜಿಯನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ರೀತಿಯ ಡಿಜಿಟಲ್ ವರ್ಲ್ಡ್ನಲ್ಲಿ ನಾವು ಬದುಕುವಾಗ ಸೋಷಿಯಲ್ ಡಿಸ್ಪ್ಯಾರಿಟೀಸ್ಗಳನ್ನು ಕೂಡ ಇದು ಅಡ್ರೆಸ್ ಮಾಡುತ್ತೆ. ಹೈಲಿ ಡಿಸ್ಟ್ರಿಬ್ಯೂಟೆಡ್ ವರ್ಕ್ ಫೋರ್ಸ್ ಆಪರ್ಚುನಿಟಿಯ ರೀಚನ್ನು ಕೂಡ ಬ್ರಾಡನ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಮತ್ತು ಟೆಲಿಮೆಡಿಸಿನ್ನಲ್ಲಿ ಅಡ್ವಾನ್ಸ್ಮೆಂಟನ್ನು ಮಾಡುವಂಥದ್ದು, ಲಾಂಗ್ ಡಿಸ್ಟೆನ್ಸ್ ಲರ್ನಿಂಗ್ನ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಶಿಕ್ಷಣ ಅನ್ನುವಂಥದ್ದು ದೊರಕುವಂಥದ್ದು, ಹೆಲ್ತ್ ಆ್ಯಂಡ್ ಕೇರ್ನಲ್ಲಿ ಬ್ರಾಡರ್ ಆಕ್ಸೆಸ್ ಸಿಗ್ತಾ ಇರುವಂಥದ್ದು, ಆಪರ್ಚುನಿಟೀಸ್ಗಳು ಹೆಚ್ಚಿನದಾಗಿ ಎಲ್ಲರಿಗೂ ಕೂಡ ತಲುಪ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನುವಂಥದ್ದು ತಪ್ಪಾಗುತ್ತೆ. ಆದರೂ ಕೂಡ ಇವತ್ತು ಕೋವಿಡ್ನಿಂದ ಆಗಿರ್ತಕ್ಕಂಥ ಡಿಜಿಟಲ್ ಅಡಾಪ್ಟೇಷನ್ ಅನ್ನು ನೋಡಿದಾಗ ನಾವು ಕಂಪ್ಲೀಟ್ ಆಗಿ ಒಂದು ಜಂಪ್ ಅನ್ನು ಮಾಡಿದ್ದೀವಿ ಅಂತ ಹೇಳ್ಬೋದು. ಈ ಡಿಜಿಟಲ್ ಫ್ಯೂಚರ್ಗೆ ಒಂದು ಜಂಪ್ ಅನ್ನು ಮಾಡಿದ್ದೇವೆ. ಇದು ಯಾವತ್ತೂ ಕೂಡ ಮತ್ತೆ ಹಿಮ್ಮುಖವನ್ನು ನೋಡೋದಿಲ್ಲ. ಹಾಗಾಗಿ ಇನ್ನೂ ಕೂಡ ಹೆಚ್ಚಿನದಾಗಿ ಡಿಜಿಟಲ್ ಅಡಾಪ್ಟೇಷನ್ ಅನ್ನುವಂಥದ್ದು ಮುಂಬರುವಂಥ ದಿನಗಳಲ್ಲಿ ಆಗಲಿದೆ. ಇದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಒಂದು ಮೋರ್ ಸಸ್ಟೈನಬಲ್ ಎನ್ವಿರಾನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಆರ್ಟಿಕಲ್ನ ಉದ್ದೇಶ. ನಿನ್ನೆಯ ಡಿಸ್ಕಷನ್ನ ಸಂದರ್ಭದಲ್ಲಿ ನಾನು ಕೇಳಿದಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಖಾರಿಫ್ ಮತ್ತು ರಾಬಿ ಕ್ರಾಪ್ಸ್ಗಳು ಅಂತ ಹೇಳಿ ಯಾವ ಕ್ರಾಪ್ಸ್ಗಳನ್ನು ಕರಿತೇವೆ ಅಂತ ಹೇಳಿ ಕೇಳಿದ್ದೆ. ಖಾರಿಫ್ ಕ್ರಾಪ್ಸ್ಗಳು ಅಂತ ಅಂದರೆ ರೈಸ್, ಮೇಯ್ಸ್, ಜಾವರ್, ಬಾಜ್ರಾ, ತೂರ್, ಮೂಂಗ್, ಕಾಟನ್, ಗ್ರೌಂಡ್ನಟ್ ಇನ್ನುಳಿದಂಥ ಸಾಕಷ್ಟು ಕ್ರಾಪ್ಸ್ಗಳನ್ನು ಖಾರಿಫ್ ಬೆಳೆಗಳು ಅಂತ ಹೇಳಿ ಕರಿತೇವೆ. ಅಂದರೆ ಮುಂಗಾರು ಬೆಳೆ ಅಂತ ಕೂಡ ಕನ್ನಡದಲ್ಲಿ ಇವುಗಳನ್ನು ಕರೆಯುವಂಥದ್ದುಂಟು. ಇದು ಯಾವುದನ್ನು ಖಾರಿಫ್ ಅಂತೇವೆ, ರಾಬಿ ಅಂತೇವೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಈ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಆ ಕಾರಣದಿಂದ ರಾಬಿ ಕ್ರಾಪ್ಸ್ ಅಂತ ಅಂದರೆ ವೀಟ್, ಬಾರ್ಲೆ, ಪೀಸ್, ಗ್ರಾಮ್, ಮಸ್ಟರ್ಡ್ ಇವೆಲ್ಲವನ್ನು ರಾಬಿ ಕ್ರಾಪ್ಸ್ ಅಂತ ಹೇಳಿ ಹಿಂಗಾರು ಬೆಳೆಗಳು ಅಂತ ಕೂಡ ಕರೆಯುವಂಥದ್ದು. ಇನ್ನು GST ಕೌನ್ಸಿಲಿನ ಚೇರ್ಮನ್ ಯಾರಾಗಿರ್ತಾರೆ ಅಂತ ಕೇಳಿದ್ದೆ. ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಯಾವತ್ತೂ ಕೂಡ ಡಿಫ್ಯಾಕ್ಟೋ ಚೇರ್ಮನ್ ಆಫ್ GST ಕೌನ್ಸಿಲ್ ಆಗಿರ್ತಾರೆ. ಇದನ್ನು ನಾವು ಆರ್ಟಿಕಲ್ 279A ಅಡಿಯಲ್ಲಿ GST ಕೌನ್ಸಿಲನ್ನು ಫಾರ್ಮೇಷನ್ ಮಾಡಿರೋದ್ರಿಂದ GST ಕೌನ್ಸಿಲ್ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ. ಆರ್ಟಿಕಲ್ 279 ಕೂಡ ನಮಗೆ ಸ್ಪಷ್ಟವಾಗಿ ನೆನಪಿರಬೇಕು. KPSCಯ ಪ್ರಿಲಿಮ್ಸ್ನಲ್ಲಿ ಈ ಬಾರಿ ಈಗಾಗಲೇ ಈ ಪ್ರಶ್ನೆಯನ್ನು ನಾವು ನೋಡಿದ್ದೇವೆ.
ಮುಂದಿನ ವಿಚಾರ, ಮೇ 20ರಂದು ನೇಪಾಳ ತನ್ನ ಹೊಸ ಒಂದು ಮ್ಯಾಪ್ ಅನ್ನು ರಿಲೀಸ್ ಮಾಡಿತ್ತು. ಅದರಲ್ಲಿ ಭಾರತದ ಉತ್ತರಾಖಂಡಿನ ಪಿಥೋರಗಢ ಡಿಸ್ಟಿಕ್ಕಿಗೆ ಸೇರಿದಂತ ಲಿಂಪಿಯಾದಿರಾ, ಲಿಪು ಲೇಕ್ ಮತ್ತು ಕಾಲಾಪಾನಿ ಈ ಪ್ರದೇಶಗಳನ್ನ ತನ್ನ ಪ್ರದೇಶಗಳು ಅಂತ ನೇಪಾಳಿನ ಮ್ಯಾಪ್ನಲ್ಲಿ ಗುರುತಿಸಲಾಗಿತ್ತು. ಈ ಪ್ರದೇಶಗಳನ್ನ ಕುರಿತು ಈ ರೀತಿಯಾಗಿ ನಮ್ಮ ಮತ್ತು ನೇಪಾಳನ ನಡುವೆ ವಿವಾದಗಳು ಹುಟ್ಟೋದಕ್ಕೆ ಕಾರಣ ಏನು ಅಂತ ಅಂದ್ರೆ 1816ರಲ್ಲಿ ಯಾವ ಒಂದು ಟ್ರೀಟಿಯನ್ನ ಮಾಡಿಕೊಳ್ಳಲಾಗಿತ್ತು, ಯಾವ ಟ್ರೀಟಿ ಇದೆಲ್ಲದಕ್ಕೂ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆಯನ್ನ ಕೇಳಿದೆ. ಟ್ರೀಟಿ ಆಫ್ ಸಗೌಳಿ ಇದಕ್ಕೆ ಸಂಬಂಧಪಟ್ಟಿದ್ದಂತ ಒಂದು ಟ್ರೀಟಿ. ಈ ಟ್ರೀಟಿಯನ್ನ ಗೂರ್ಖಾ ರೂಲರ್ಸ್ ಆಫ್ ಕಠ್ಮಂಡು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಇವರಿಬ್ಬರ ನಡುವೆ ಈ ಟ್ರೀಟಿಯನ್ನ ಮಾಡಿಕೊಳ್ಳಲಾಗಿತ್ತು. ಈ ಟ್ರೀಟಿಯ ಒಂದು ಉತ್ತರವಾಗಿ ಕಾಳಿ ನದಿಯ ಪಶ್ಚಿಮಕ್ಕೆ ಬರುವಂತ ಎಲ್ಲ ಪ್ರದೇಶಗಳು ಕೂಡ ಭಾರತಕ್ಕೆ ಸೇರಿದ್ದು ಅಂತ ಹೇಳಿ ಈ ಟ್ರೀಟಿಯಲ್ಲಿ ನಾವು ನೋಡಬಹುದಾಗುತ್ತೆ. ಆದ್ರೆ ಕಾಳಿ ನದಿಯ ಉಗಮ ಸ್ಥಾನದ ಬಗ್ಗೆಯೇ ಈಗ ಒಂದಷ್ಟು ಡಿಸ್ಕ್ರಿಪೆನ್ಸಿಸ್ ಇರೋದ್ರಿಂದಾಗಿ ಯಾವೆಲ್ಲ ಪ್ರದೇಶಗಳು ಆ ನದಿಯ ಪಶ್ಚಿಮಕ್ಕೆ ಬಂದು ಭಾರತದ ಟೆರಿಟರಿಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವಾದಗಳು ಈಗ ಹುಟ್ಟಿರ್ತಕ್ಕಂಥದ್ದು. ಇನ್ನೇ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರುವಾಗ ನೇಪಾಳಿನ ಪ್ರಧಾನಮಂತ್ರಿ KP ಶರ್ಮಾ ಓಲಿ ಅವರು ನೇಪಾಳ ಬಿಡುಗಡೆ ಮಾಡಿದಂತ ಭಾರತದ ಈ ಪ್ರದೇಶಗಳನ್ನ ತನ್ನೊಳಗೆ ಸೇರಿಸಿಕೊಂಡಿದ್ದನ್ನ ಮ್ಯಾಪ್ ಅನ್ನ ಬಳಕೆ ಮಾಡದೆ ಹಳೆಯ ಒಂದು ಮ್ಯಾಪ್ ಏನಿತ್ತು ನೇಪಾಳದು ಅದೇ ಮ್ಯಾಪ್ ಅನ್ನ ಬಳಕೆ ಮಾಡಿಕೊಂಡು ನಮಗೆ ವಿಷಯವನ್ನು ತಿಳಿಸಿರ್ತಕ್ಕಂಥದ್ದು. ಇದು ನೇಪಾಳ ಮತ್ತು ಭಾರತದ ನಡುವೆ ಒಂದು ಸಂಬಂಧಗಳು ವೃದ್ಧಿಯಾಗುವತ್ತ ಮುಖ ಮಾಡಿವೆ ಅನ್ನೋದನ್ನ ತೋರಿಸುತ್ತೆ. ಇದ್ರ ಬಗ್ಗೆ ನಾವು ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಟ್ರೀಟಿ ನಮಗೆ ನೆನಪಿರಬೇಕಾಗುತ್ತೆ. ನೇರವಾಗಿ ಟ್ರೀಟಿ ಆಫ್ ಸಗೌಳಿ ಯಾವ ದೇಶಗಳಿಗೆ ಸಂಬಂಧಪಟ್ಟಿತ್ತು ಅಂತ ಹೇಳಿ ಡೈರೆಕ್ಟ್ ಆಗಿ ಪ್ರಶ್ನೆ ಅನ್ನುವಂಥದ್ದು ಪ್ರಿಲಿಮ್ಸ್ ನಲ್ಲಿ ಬರಬಹುದು. ಆದ್ರಿಂದ ಇನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೊಬ್ರು ಪ್ರಶ್ನೆಯನ್ನ ಕೇಳಿದ್ದೀರಾ, ಪಾಸಿಟಿವಿಟಿ ರೇಟ್ ಅಂದ್ರೆ ಏನು ಅಂತ ಹೇಳಿ. ಪಾಸಿಟಿವಿಟಿ ರೇಟ್ ಅಂತ ಅಂದ್ರೆ ಒಟ್ಟಾರೆ ಎಷ್ಟು ಪರೀಕ್ಷೆಗಳನ್ನ ಮಾಡಿರ್ತಾರೆ ಈ ಕೋವಿಡ್ ಟೆಸ್ಟ್ ಗಳನ್ನ, ಅದರಲ್ಲಿ ಎಷ್ಟು ಮಂದಿ ಕೋವಿಡ್ ಪಾಸಿಟಿವ್ಸ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ, ಅದನ್ನ ಇಂಟು 100 ಮಾಡಿದಾಗ ನಮಗೆ 100% ಎಷ್ಟು ಮಂದಿ ಪಾಸಿಟಿವ್ಸ್ ಗಳಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದನ್ನ ನಾವು ಪಾಸಿಟಿವಿಟಿ ರೇಟ್ ಅಂತ ಹೇಳಿ ಕರೆಯುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಾವು ಡಿಸ್ಕಸ್ ಮಾಡಿದಂಥ ಯಾವುದೇ ಸಬ್ಜೆಕ್ಟ್ಸ್ಗಳಲ್ಲಿ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ಗಳನ್ನು ಕೇಳಿ. ಹಾಗೆ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ನೀಡ್ತಾ ಹೋಗಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.